ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಟು ಮೈ ನ್ಯೂ ವಿಡಿಯೋ. ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ಅನ್ಕೋತೀನಿ. ನನ್ನ ಹೆಸರು ಪ್ರಭು ಅಂತ, MBBS ಫೈನಲ್ ಇಯರ್ ಸ್ಟೂಡೆಂಟು. ಇವತ್ತು ನಾ ಹೇಳೋ ಟಾಪಿಕ್ ಏನಪ್ಪಾ ಅಂತಂದ್ರೆ, CET ಅಪ್ಲಿಕೇಶನ್ ಬಿಟ್ಟಿದ್ದಾರೆ. CET ಅಪ್ಲಿಕೇಶನ್ ಬಿಟ್ಟು 2 ದಿನ ಆಯ್ತು. ಆ ಅಪ್ಲಿಕೇಶನ್ ಹಾಕ್ಬೇಕಂದ್ರೆ ಏನೇನು ಡಾಕ್ಯುಮೆಂಟ್ಸ್ ಬೇಕು, ಇಂಪಾರ್ಟೆಂಟ್ ಡಾಕ್ಯುಮೆಂಟ್ಸ್ ಏನೇನಿದೆ ಅಂತ ಎಲ್ಲ ಹೇಳ್ತೀನಿ. ಸೊ ವಿಡಿಯೋನ ಸ್ಕಿಪ್ ಮಾಡಕ್ ಹೋಗ್ಬೇಡಿ, ವಿಡಿಯೋ ಪೂರ್ತಿ ನೋಡಿ. ಮತ್ತೆ ಈ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಯಾಕಂದ್ರೆ ನಾನು ಒಬ್ಬ MBBS ಸ್ಟೂಡೆಂಟ್ ಆಗಿ ನಿಮ್ ಸಲುವಾಗಿ ಇಷ್ಟೊಂದು ವಿಡಿಯೋ ಮಾಡಕತ್ತೀನಪ್ಪ ಅಂತಂದ್ರೆ ವಿಡಿಯೋ ಇಷ್ಟ ಆಗುತ್ತೆ. ಇಷ್ಟ ಆದ್ರೆ ಲೈಕ್ ಮಾಡಿ, ಮತ್ತೆ ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಮಾಡಿ. ಒಂದ್ ವೇಳೆ ಏನೇ ಡೌಟ್ ಇದ್ರೂ ಕೂಡ ನನ್ನ ಟೆಲಿಗ್ರಾಮ್ ಇರುತ್ತೆ, ಆ ಟೆಲಿಗ್ರಾಮ್ ಲಿಂಕ್ ಕೆಳಗೆ ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರ್ತೀನಿ. ಆ ನನ್ನ ಟೆಲಿಗ್ರಾಮ್ಗೆ ನೀವು ಜಾಯ್ನ್ ಆಗಿ, ಮತ್ತೆ ಏನಾದ್ರು ಡೌಟ್ಸ್ ಇದ್ರೆ ಅದರಲ್ಲಿ ಕೇಳ್ಬೋದು ನೀವು ಈಸಿಯಾಗಿ. ಸೊ ಡಾಕ್ಯುಮೆಂಟ್ಸ್ ಏನ್ ಬೇಕಂತ ನಾ ಹೇಳ್ಕೊಡ್ತೀನಿ ನಿಮಗೆ. ಫಸ್ಟ್ ಆಫ್ ಆಲ್ ಏನ್ ಬೇಕಪ್ಪ ಅಂತಂದ್ರೆ SLC ಮಾರ್ಕ್ಸ್ ಕಾರ್ಡ್ ಬೇಕು. SLC ಮಾರ್ಕ್ಸ್ ಕಾರ್ಡ್ 10th ಮಾರ್ಕ್ಸ್ ಕಾರ್ಡ್ ಏನಿರುತ್ತಲ್ಲ ಅದು ಬೇಕಾಗುತ್ತೆ. ನೀವು CBS ಇದೆ, CBS ಮಾರ್ಕ್ಸ್ ಕಾರ್ಡ್ ಬೇಕು. ಮತ್ತೆ ICSE ಅಂತ ನಿಮಗೆ ಇರುತ್ತೆ, ICSE ಮಾರ್ಕ್ಸ್ ಕಾರ್ಡ್ ಕೂಡ ಬೇಕು. ಸೆಕೆಂಡ್ ಒನ್ PUC ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಬೇಕಾಗುತ್ತೆ. ಓಕೆ, ಫಸ್ಟ್ ಇಯರ್ ಮಾರ್ಕ್ಸ್ ಕಾರ್ಡ್ ಏನು ಕಾಲೇಜ್ದವ್ರು ಕೊಟ್ಟಿರ್ತಾರಲ್ಲ ಅದು ಬೇಕಾಗುತ್ತೆ. ಎರಡನೇದು ಮತ್ತೆ ಕಾಸ್ಟ್ ಇನ್ಕಮ್ ಸರ್ಟಿಫಿಕೇಟ್ ಬೇಕು. ಕಾಸ್ಟ್ ಇನ್ಕಮ್ ಜನರಲ್ ಇದ್ರೆ 2A 3A 3B ಈ ತರ ಇದ್ರೆ ಒಂದೇ ಕಾಸ್ಟ್ ಬರುತ್ತೆ, ಕಾಸ್ಟ್ ಇನ್ಕಮ್ ಜೊತೆಗೆ ಬರುತ್ತಾ. ಬಟ್ SC ST ಇದ್ರೆ ಕಾಸ್ಟ್ ಬೇರೆ, ಇನ್ಕಮ್ ಬೇರೆ ಇರುತ್ತೆ. SC ಒಂದು, ST ಒಂದು, ಮತ್ತೆ ಇನ್ನೊಂದು ಕೆಟಗರಿ 1 ಅಂತ ಬರುತ್ತೆ. ಆ 3 ಕಾಸ್ಟ್ ದವರಿಗೆ ಕಾಸ್ಟ್ ಇನ್ಕಮ್ ಸಪ್ರೇಟ್ ಬರುತ್ತಾ. ಸೊ ನೀವು ಇವಾಗ್ಲೇ ಎಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತಾರ ಅಂತ ಅನ್ಕೊಂಡಿರ್ತೀನಿ. ಸೊ ಎಲ್ಲ ಡಾಕ್ಯುಮೆಂಟ್ಸ್ ನಿಮ್ ಹತ್ರ ಇಟ್ಕೊಳ್ಳಿ. ಮೇನ್ ಇಂಪಾರ್ಟೆಂಟ್ ಕಾಸ್ಟ್ ಇನ್ಕಮ್. ಯಾಕಂದ್ರೆ ಕಾಸ್ಟ್ ಇನ್ಕಮ್ ಇದ್ರೆ ಮಾತ್ರ ನಿಮಗೆ SC ST ಮತ್ತೆ ಕೆಟಗರಿ 1ದವರು, ಕೆಟಗರಿ 1ದವರು ಕಾಸ್ಟ್ ಇನ್ಕಮ್ ಇದ್ರೆ ನಿಮಗೆ ಏನೋ ಮೀಸಲಾತಿ ಸಿಗುತ್ತಾ. ಒಂದೇ ಮಾರ್ಕ್ಸ್ ಕೂಡ ಕಡಿಮೆ ಇದ್ರು ಕೂಡ ನೀವು ಕಾಸ್ಟ್ ದಲ್ಲಿ ನಿಮ್ಗೆ ಒಂದು ಫ್ರೀ ಕಾಲೇಜ್ ಸಿಗ್ಬೋದು, ಗೌರ್ಮೆಂಟ್ ಸೀಟ್ ಸಿಗ್ಬೋದು. ಸೊ ಕಾಸ್ಟ್ ಇನ್ಕಮ್ ಇಂಪಾರ್ಟೆಂಟ್ ಇದೆ. ಸೊ ಅದನ್ನ ನೋಡಿ. ಓಕೆ, ಮತ್ತೆ ಫೋರ್ತ್ ಕನ್ನಡ ಮೀಡಿಯಂ ಸರ್ಟಿಫಿಕೇಟ್ ಇರುತ್ತೆ. ನೀವು 1 to 7th ಅಥವಾ 1 to 10th ನೀವು ಕನ್ನಡ ಮಾಧ್ಯಮದಲ್ಲಿ ಕಲ್ತಿದ್ರೆ ಆ ಸರ್ಟಿಫಿಕೇಟ್ ನಿಮ್ಗೆ ಸ್ಕೂಲಲ್ಲಿ ಬರೆದುಕೊಳ್ತಾರೆ. ಸ್ಕೂಲಲ್ಲಿ ಬರೆದುಕೊಂಡು ನೆಕ್ಸ್ಟ್ ನೀವು BO ಆಫೀಸ್, ನಿಮ್ ತಾಲೂಕಾ ಶಿಕ್ಷಣಾಧಿಕಾರಿ ಬಳಿ ಹೋಗಿ ಅಲ್ಲಿ ಸಿಗ್ನೇಚರ್ ಇರುತ್ತಾ BOದು, ಆ BOದು ಸಿಗ್ನೇಚರ್ ಮಾಡ್ಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ನೆಕ್ಸ್ಟ್ ರೂರಲ್ ಮೀಡಿಯಂ ಸರ್ಟಿಫಿಕೇಟ್ ಅಂದ್ರೆ ಗ್ರಾಮೀಣ ಮಾಧ್ಯಮ ಸರ್ಟಿಫಿಕೇಟ್. ನೀವು ಹಳ್ಳಿಯಲ್ಲಿ ಕಲ್ತಿರ್ತಿರಲ್ಲ 1 to 10th, ಅದೊಂದು ಯೂಸ್ ಆಗುತ್ತೆ ನಿಮ್ಗೆ ಗೌರ್ಮೆಂಟ್ ಸೀಟ್ ಸಿಗೋಕೆ. ಸೊ ಅದು ಸರ್ಟಿಫಿಕೇಟ್ ಇದ್ರೆ 1 to 10th ನೀವು ಗ್ರಾಮೀಣ ಮಾಧ್ಯಮದಲ್ಲಿ ಕಲ್ತ್ರೆ ಅದೊಂದು ಸರ್ಟಿಫಿಕೇಟ್ ನೀವು ರೆಡಿ ಮಾಡ್ಕೊಂಡು ಇಟ್ಕೊಳ್ಳಿ. ಅದನ್ನು ಕೂಡ ಸೇಮ್ ಪ್ರೊಸೀಜರ್. ಕನ್ನಡ ಮಾಧ್ಯಮ ಯಾವ ರೀತಿಯಾಗಿ ನೀವು ಸ್ಕೂಲ್ ಇಂದ ಪ್ರಿನ್ಸಿಪಲ್ ಇಂದ ಸಿಗ್ನೇಚರ್ ಮಾಡ್ಕೊಂಡು ನೆಕ್ಸ್ಟ್ ಶಿಕ್ಷಣಾಧಿಕಾರಿ, ನಿಮ್ಮ ತಾಲೂಕು ಶಿಕ್ಷಣಾಧಿಕಾರಿ ಬಳಿ ಹೋಗಿ ಒಂದು ಸಿಗ್ನೇಚರ್ ಪಡೆದುಕೊಂಡು ಒಂದು ಡಾಕ್ಯುಮೆಂಟ್ಸ್ ನಿಮ್ಮ ಹತ್ರ ಇಟ್ಕೊಳ್ಳಿ. ಓಕೆ, ಮತ್ತೆ 6th ಸ್ಟಡಿ ಸರ್ಟಿಫಿಕೇಟ್. 1 to 12th ಎಲ್ಲೆಲ್ಲಿ ಕಲ್ತಿದ್ದೀರಾ ಆ ಸ್ಕೂಲ್ ಮತ್ತು ಕಾಲೇಜ್ಗಳಲ್ಲಿ ನೀವು ವ್ಯಾಸಂಗ ಪ್ರಮಾಣ ಪತ್ರ ಅಂತ ಬರುತ್ತೆ, ಅಥವಾ ಸ್ಟಡಿ ಸರ್ಟಿಫಿಕೇಟ್ ಅಂತ ಬರುತ್ತೆ. ಸೊ ಅದನ್ನು ಅದ್ರ ಮೇಲೆ ಫಿಲ್ ಮಾಡಿ ನಿಮ್ಮ ಪ್ರಿನ್ಸಿಪಲ್ ಇಂದ ಸಿಗ್ನೇಚರ್ ಮಾಡಿಕೊಂಡು ನಿಮ್ಮ ಹತ್ರ ಇಟ್ಕೊಳ್ಳಿ. ನೆಕ್ಸ್ಟ್ ಮೈನಾರಿಟಿ ಸರ್ಟಿಫಿಕೇಟ್. ಇದು ಮೈನಾರಿಟಿ ಸರ್ಟಿಫಿಕೇಟ್ ಆದರೆ ಇದು ಮುಸ್ಲಿಂ ಕಾಸ್ಟ್ಗೆ ಮಾತ್ರ ನಿಮಗೆ ಬರೋದಿಲ್ಲ, ಬೇರೆ ಜನರಲ್ ಕಾಸ್ಟ್ಗೆ, ಮುಸ್ಲಿಂ ಕಾಸ್ಟ್ಗೆ ಮಾತ್ರ ಬರೋದು. ನೆಕ್ಸ್ಟ್ 8th ಆಧಾರ್ ಕಾರ್ಡ್ ಬೇಕು ನಿಮ್ ಸ್ಟೂಡೆಂಟ್ದು. ಓಕೆ, ನಿಮ್ದು ಯಾರ ಅಪ್ಲಿಕೇಶನ್ ಹಾಕ್ತೀರಿ ನಿಮ್ದೇ ಆದಂತ ಒಂದು ಆಧಾರ್ ಕಾರ್ಡ್ ಬೇಕು. ಓಕೆ, ನೆಕ್ಸ್ಟ್ ಬ್ಯಾಂಕ್ ಪಾಸ್ಬುಕ್ ಬೇಕು. ನಿಮ್ದು ಸ್ಟೂಡೆಂಟ್ ಯಾರು ಅಪ್ಲಿಕೇಶನ್ ಹಾಕ್ತಾರಲ್ಲ ಅವ್ರದ್ದೊಂದು ಬ್ಯಾಂಕ್ ಪಾಸ್ಬುಕ್ ಬೇಕು. ಅದು ಬ್ಯಾಂಕ್ ಪಾಸ್ಬುಕ್ ಆಧಾರ್ ಕಾರ್ಡ್ ನಂಬರ್ ಲಿಂಕ್ ಕಡ್ಡಾಯವಾಗಿ ಇರಬೇಕು. ಸೊ ನೆಕ್ಸ್ಟ್ HK ಸರ್ಟಿಫಿಕೇಟ್ ಅಂದ್ರೆ ಹೈದರಾಬಾದ್ ಕರ್ನಾಟಕ ಬರುತ್ತೆ. ಹೈದರಾಬಾದ್ ಕರ್ನಾಟಕ ಯಾರು ಇರ್ತಾರೆ ಅವ್ರಿಗೂ ಕೂಡ ಇದು ಹೆಲ್ಪ್ ಆಗುತ್ತೆ. ಯಾಕಂದ್ರೆ ಹೈದರಾಬಾದ್ ಕರ್ನಾಟಕ ಇದ್ರೆ ನಿಮಗೆ ಗೌರ್ಮೆಂಟ್ ಸೀಟ್ ಸುಲಭವಾಗಿ ಸಿಗುತ್ತಾ ಅಂತ ಅನ್ಕೊಳ್ತೀನಿ. ಸೊ ನೆಕ್ಸ್ಟ್ ಸ್ಟೂಡೆಂಟ್ ಫೋಟೋ ಬೇಕು. ಸ್ಟೂಡೆಂಟ್ ಫೋಟೋ ತಗೋರಿ, ಪಾಸ್ಪೋರ್ಟ್ ಸೈಜ್ ಫೋಟೋ ಬೇಕು. ಅದು ಬ್ಯಾಕ್ ಗ್ರೌಂಡ್ ವೈಟ್ ಇರಬೇಕು. ಓಕೆ, ನೆಕ್ಸ್ಟ್ ಸಿಗ್ನೇಚರ್ ಬೇಕು. ಸಿಗ್ನೇಚರ್ ಒಂದು ಮಾಡ್ಕೊಳ್ಳಿ. ಅದು ಸಿಗ್ನೇಚರ್ ಕೂಡ ಒಂದು ವೈಟ್ ಫೋಟೋ, ಒಂದು ಸಿಗ್ನೇಚರ್ ಯಾವ ರೀತಿಯಾಗಿ ಇರ್ಬೇಕಂತಂದ್ರೆ ಒಂದು ವೈಟ್ ಪೇಜ್ ಮೇಲೆ ಅದರ ಮೇಲೆ ಸಿಗ್ನೇಚರ್ ಮಾಡಿ. ಓಕೆ, ನೆಕ್ಸ್ಟ್ ಲೆಫ್ಟ್ ಹ್ಯಾಂಡ್ ತಂಬ್ ಬೇಕು. ಲೆಫ್ಟ್ ಹ್ಯಾಂಡ್ ತಂಬು ನೀವು ಇರ್ಬೇಕು. ರೈಟ್ ಹ್ಯಾಂಡ್ ತಂಬ್ ಇರಬಾರ್ದು. ಲೆಫ್ಟ್ ಹ್ಯಾಂಡ್ ತಂಬ್ ಇದ್ರೆ ಇದಕ್ಕೆ ಎಕ್ಸಾಮ್ಗೆ ಅಪ್ಲಿಕೇಶನ್ಗೆ ನಡೆಯುತ್ತೆ. ನೆಕ್ಸ್ಟ್ ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ಲೈಕ್ NCC, ಸ್ಪೋರ್ಟ್ಸ್, ಡಿಸಬಿಲಿಟಿ. ಸ್ಪೆಷಲ್ ಕೆಟಗರಿ ಸರ್ಟಿಫಿಕೇಟ್ ಕೆಲವೊಂದಿಷ್ಟು ಇರ್ತಾರೆ. ನೀವು NCC ಅಲ್ಲಿ ಏನು ಪಾಲ್ಗೊಂಡಿದ್ರೆ ಅಲ್ಲಿ ಒಂದು ಸರ್ಟಿಫಿಕೇಟ್ ಕೊಟ್ಟಿರ್ತಾರೆ ABC ಅಂತ. ಆ ಸರ್ಟಿಫಿಕೇಟ್ ಇದ್ರೆ ನಿಮ್ಗೆ ಇನ್ನೂ ಸ್ವಲ್ಪ ಗೌರ್ಮೆಂಟ್ ಸೀಟ್ ಸಿಗ್ಬೋದಂತ ಅದು ಗೌರ್ಮೆಂಟ್ ದವ್ರು ಮಾಡಿದ್ದಾರೆ. ನೆಕ್ಸ್ಟ್
ಸ್ಪೋರ್ಟ್ಸ್ 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 ಸರ್ಟಿಫಿಕೇಟ್ ಅಂತ ಬರುತ್ತೆ. ನೀವು ಸ್ಟೇಟ್ ಲೆವೆಲ್, ನ್ಯಾಷನಲ್ ಲೆವೆಲ್ ಅಂತ ಅಲ್ಲಿ ಯಾವುದೋ ಒಂದು ಸ್ಪೋರ್ಟ್ಸ್ ಅಲ್ಲಿ ಭಾಗವಹಿಸಿರ್ತೀರಿ, ಆ ಭಾಗವಹಿಸಿದಲ್ಲಿ ಒಂದು ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ. ನೆಕ್ಸ್ಟ್ ಡಿಸಬಿಲಿಟಿ ಸರ್ಟಿಫಿಕೇಟ್ ಅಂದ್ರೆ ನೀವೇನು ಹ್ಯಾಂಡಿಕ್ಯಾಪ್ಟ್ ಇದ್ರೆ, ಏನ್ ಕೈ ಕಾಲು ಏನಾದ್ರೂ ಸ್ವಲ್ಪ ತೊಂದರೆ ಇದ್ರೆ ಕೂಡ ಒಂದು ಗೌರ್ಮೆಂಟ್ ಇಂದ ಡಿಸಬಿಲಿಟಿ ಸರ್ಟಿಫಿಕೇಟ್ ಕೊಡ್ತಾರೆ, ಅದು ಕೂಡ ನಿಮ್ಗೆ ಹೆಲ್ಪ್ ಆಗುತ್ತೆ ಮುಂದೆ. ಹಾಗೆ ಮತ್ತು ಮೊಬೈಲ್ ನಂಬರ್ ಇರ್ಬೇಕು. ಮೊಬೈಲ್ ನಂಬರ್ ನಿಮ್ದೇ ಆದಂತ ಒಂದು ಓನ್ ಇರ್ಬೇಕು. ಪೇರೆಂಟ್ಸ್ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಯಾವುದೇ ಒಂದು ಈಗ OTP ಮುಖಾಂತರ ಪ್ರತಿಯೊಂದು OTP ಮುಖಾಂತರ ಮಾಡಿದ್ದಾರೆ. ಯಾವ್ದು ಪ್ರೊಸೀಜರ್ ಅಲ್ಲಿ, ಆನ್ಲೈನ್ ಅಪ್ಲಿಕೇಶನ್ ಅಲ್ಲಿ, ಯಾವುದೇ ಅಲ್ಲಿ ಗೌರ್ಮೆಂಟ್ ದವರು ಇವಾಗ ನಿಮ್ದೇ ಓನ್ ಕೊಡಿ. ಯಾಕಂದ್ರೆ ನೀವು ಪೇರೆಂಟ್ಸ್ ಕೊಡಕ್ ಹೋಗ್ಬೇಡಿ, ಯಾಕಂದ್ರೆ ಅವ್ರದ್ದು ಫೋನು ಒಮ್ಮೆ ಆನ್ ಇದ್ರೆ ಆಫ್ ಇದ್ರೆ ಅದು ಗೊತ್ತಾಗಲ್ಲ. ಸೊ ನಿಮ್ಮ ಹತ್ರ ಇದ್ರೆ ನಿಮ್ದೇ ಓನ್ ಫೋನ್ ನಂಬರ್ ಕೊಡಿ. ಓಕೆ. ನೆಕ್ಸ್ಟ್ ಜಿಮೇಲ್ ID ಇರಬೇಕು. ಜಿಮೇಲ್ ID ನಿಮ್ದೇ ಇರ್ಬೇಕು, ಆಕ್ಟಿವ್ ಇರ್ಬೇಕು. ಯಾಕಂದ್ರೆ ಜಿಮೇಲ್ ಒಂದು ಗೌರ್ಮೆಂಟ್ ದವರು KA ಜಿಮೇಲ್ಗೆ ಮತ್ತು ಫೋನ್ ನಂಬರ್ಗೆ ಮೆಸೇಜ್ ಕಳಿಸ್ತಾರೆ, ಏನ್ ನೋಟಿಫಿಕೇಶನ್ ಇದ್ರೆ ಅದಕ್ಕೆ ಮಾತ್ರ ಕಳಿಸೋದು. ಸೊ ಇಷ್ಟೆಲ್ಲ ಹೇಳಿದ್ದೀನಿ. ಇಲ್ಲಿ ಇಷ್ಟೆಲ್ಲ ಹೇಳಿದ್ದೀನಿ ನೋಡಿ. ಇದರಲ್ಲಿ ಒಂದು ಡಿಸ್ಪ್ಲೇ ಮಾಡಿದ್ದೀನಿ ಒಂದು ಈ ಫೋಟೋ ಇದೆ. ಫೋಟೋದಲ್ಲಿ ಏನು ಸ್ಟಾರ್ಟಿಂಗ್ ಇದೆ 23ನೇ ತಾರೀಕಿಗೆ ಸ್ಟಾರ್ಟ್ ಆಗಿದೆ ಮತ್ತು 11ನೇ ತಾರೀಕಿಗೆ ಲಾಸ್ಟ್. ಓಕೆ. ಹಾಲ್ ಟಿಕೆಟ್ ಡೌನ್ಲೋಡ್ ಮಾಡೋ ದಿನಾಂಕ ಕೂಡ ಇದರಲ್ಲಿ ಬರೆದುಕೊಂಡಿದ್ದೇನೆ. ಇದರಲ್ಲಿ ನೋಡಿ ನೀವು 25/3/2025 15/4/2025 ಡೌನ್ಲೋಡ್ ಮಾಡ್ಕೋಬಹುದು. ಓಕೆ. ನೋಡ್ರಿ, ಆಲ್ ದಿ ಬೆಸ್ಟ್. ಎಲ್ರು ಚೆನ್ನಾಗಿ ಓದ್ಕೊಳ್ಳಿ. ಯಾಕಂದ್ರೆ ಎಕ್ಸಾಮ್ ಬರೆದ ನಂತರ ನಾ ಅದು ಬಿಟ್ನಲ್ಲ ಇದು ಬಿಟ್ನಲ್ಲ ಅಂತ ಅನ್ಕೊಳಕ್ ಹೋಗ್ಬೇಡಿ. ಇವಾಗ ಇನ್ನೂ ಟೈಮ್ ಇದೆ. ಸೊ ಎಷ್ಟಾಗುತ್ತೆ ಅಷ್ಟು ಓದ್ಕೊಳ್ಳಿ. ಆಲ್ ದಿ ಬೆಸ್ಟ್. ಮತ್ತೆ ಇನ್ನೊಂದು ವಿಷಯ, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ ಮತ್ತು ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಏನೇ ಡೌಟ್ ಇದ್ರೆ ನನ್ನ ಟೆಲಿಗ್ರಾಮ್ ಲಿಂಕ್ ಇರುತ್ತೆ ಕೆಳಗಡೆ ಡಿಸ್ಕ್ರಿಪ್ಷನ್ ಅಲ್ಲಿ, ಆ ಲಿಂಕ್ ನೀವು ಜಾಯ್ನ್ ಆಗಿ ಮತ್ತೆ ಏನೇ ನಿಮ್ ಸಣ್ಣ ಪ್ರಾಬ್ಲಮ್ ಇದ್ರು ಕೂಡ ನಾನು ಅದು ಸೊಲ್ಯೂಷನ್ ಕೊಡ್ತೀನಿ. ಸೊ ನೀವು ನನ್ನ ಟೆಲಿಗ್ರಾಮ್ ಗ್ರೂಪ್ಗೆ ಜಾಯ್ನ್ ಆಗಿ. ಓಕೆ. ಥ್ಯಾಂಕ್ ಯು.